ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀ ಶಾರದಾ ದೇವಿ ಜೀವನಗಂಗಾ ಧ್ವನಿ ತುಣುಕು 48. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸಿದ ಹಾಗೆ ಶ್ರೀಮಾತೆಯವರ ಮಾತೃಭಾವ ಪ್ರಕಟವಾಗ್ತಿರೋದನ್ನ ಗಮನಿಸಿದ್ವಿ. ಹಾಗೆ ನಿನ್ನೆಯ ಧ್ವನಿಯ ತುಣುಕಿನ ಕೊನೆಯಲ್ಲಿ ಗಮನಿಸಿದ ಹಾಗೆ ಶ್ರೀಮಾತೆಯವರು ಪ್ರೀತಿಯಿಂದ ಎಲ್ಲರಿಗೂ ಬೀಡವನ್ನು ತಯಾರಿಸಿಕೊಡ್ತಿದ್ರು. ಮಸಾಲೆ ಸೇರಿಸಿದ ಬೀಡ ಹೊಸದಾಗಿ ಬರುವ ಭಕ್ತರಿಗಾದರೆ ಯಾವುದೇ ಮಸಾಲೆ ಇಲ್ಲದ ಬೀಡ ಠಾಕೂರರಿಗೆ ಅಂತ. ಯಾಕೆ ಅಂದರೆ ಹೊಸದಾಗಿ ಠಾಕೂರರನ್ನ ನನ್ನವರನ್ನಾಗಿ ಮಾಡ್ಕೊಳ್ಬೇಕಾಗಿಲ್ವಲ್ಲ ಅಂತ ಶ್ರೀಮಾತೆಯವರು ಹೇಳಿದ್ದನ್ನ ನೋಡಿದ್ವಿ. ಶ್ರೀಮಾತೆಯವರು ಮಸಾಲೆ ಹಾಕಿ ಬೀಡ ಕಟ್ಟೋದರ ಉದ್ದೇಶ ನಿಜಕ್ಕೂ ಕೂಡ ಅತ್ಯಂತ ಸ್ವಾರಸ್ಯವಾದದ್ದೇ ಸರಿ. ಈಗ ಮುಂದುವರೆದ ಭಾಗ. ಶ್ರೀರಾಮಕೃಷ್ಣರ ಬಳಿಗೆ ಬಂದ ಭಕ್ತ ಸಮುದಾಯವನ್ನ ಪ್ರೀತಿಯಿಂದ ನೋಡಿಕೊಳ್ಳೋದರ ಮೂಲಕ ಶಾರದಾ ದೇವಿಯವರ ವಾತ್ಸಲ್ಯ ಚೆನ್ನಾಗಿ ಪ್ರಕಾಶಕ್ಕೆ ಬಂತು. ಅವರ ಆ ವಾತ್ಸಲ್ಯವನ್ನ ಅಪಾರ, ಅಲೌಕಿಕ, ಅಸೀಮ, ಅನಂತ ಅಂತ ಕರಿಬೇಕಾಗತ್ತೆ. ಈ ಗುಣವಾಚಕಗಳಿಗೆ ನಿದರ್ಶನವಾಗಿ ಒಂದು ಘಟನೆಯನ್ನ ನೋಡ್ಬೋದು. ಒಮ್ಮೆ ವಿಚಿತ್ರ ವೇಷಭೂಷಣ ವರ್ತನೆಗಳ ಭಕ್ತೆಯೊಬ್ಬಳು ಶ್ರೀರಾಮಕೃಷ್ಣರ ಬಳಿಗೆ ಬಂದು ಹೋಗ್ತಾ ಇದ್ಲು. ಮೊದಲಿಗೆ ಎಲ್ಲರೂ ಕೂಡ ಇವಳಿಗೇನೋ ಸ್ವಲ್ಪ ತಿಕ್ಕಲಿರಬೇಕು ಅನ್ಕೊಂಡು ಮರುಕದಿಂದ ಕಾಣ್ತಾ ಇದ್ರು. ಆದರೆ ಆಮೇಲೆ ಗೊತ್ತಾಯ್ತು ಇವಳು ನಿಜವಾಗಿಯೂ ಹುಚ್ಚಿಯಲ್ಲ, ಆದರೆ ಮಧುರ ಭಾವದ ಸಾಧಕಿ ಅಂತ. ಮಧುರ ಭಾವ ಸಾಧನೆಯ ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ, ಸಾಕ್ಷಾತ್ ಭಗವಂತನೇ ತನ್ನ ಪತಿ, ತಾನವನ ಸಖಿ ಅಂತ ತೀವ್ರವಾಗಿ ಭಾವಿಸ್ತಾ ಅವನೊಡನೆ ಮಾನಸಿಕವಾಗಿ ಪ್ರೇಮಪೂರ್ಣ ಸಂಬಂಧವನ್ನ ಬೆಳೆಸಿಕೊಳ್ಳುವಂಥದ್ದು. ಕ್ರಮೇಣ ಆ ಭಾವದ ಪರಾಕಾಷ್ಠೆಯನ್ನ ತಲುಪಿ ಅವನೊಂದಿಗೆ ಮಧುರ ಮಿಲನ ಹೊಂದುವಂಥದ್ದು. ಬೃಂದಾವನದ ಗೋಪಿಕೆಯರೆಲ್ಲರೂ ಕೂಡ ಈ ಬಗೆಯ ಸಾಧನೆಯಿಂದಲೇ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಿದ್ದವರು. ರಾಧೆಯೇ ಈ ಭಾವದ ಆದರ್ಶ ಸಾಧಕಿ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ತಮ್ಮ ಸಾಧನಾ ದಿನಗಳಲ್ಲಿ ಈ ಮಾರ್ಗವನ್ನ ಅನುಸರಿಸಿ ಗುರಿ ಮುಟ್ಟಿದ್ರು. ಮಧುರ ಭಾವ ಅನ್ನುವಂಥದ್ದು ಸ್ತ್ರೀಯರಿಗೆ ಸಹಜವಾದದ್ದೇ. ಬಂಗಾಳದಲ್ಲಿ ಈ ಸಾಧನೆ ಹೆಚ್ಚಾಗಿ ಪ್ರಚಲಿತವಾಗಿದೆ. ಆದರೆ ಇದನ್ನ ಪರಿಶುದ್ಧ ರೂಪದಲ್ಲಿ ಆಚರಣೆಗೆ ತರೋದು ಸಾಮಾನ್ಯರಿಂದ ಸಾಧ್ಯವಾಗುವಂಥದ್ದು ನಿಜಕ್ಕೂ ಕಷ್ಟವೇ ಸರಿ. ಹೆಚ್ಚಿನವರು ಬೇಗನೆ ಅಡ್ಡದಾರಿ ಹಿಡಿದು ಪತನಕ್ಕೆ ಒಳಗಾಗ್ತಾರೆ. ಆದ್ರಿಂದಲೇ ಶ್ರೀರಾಮಕೃಷ್ಣರು ಮಧುರ ಭಾವವನ್ನ ಬಹಳವಾಗಿ ಹೊಗಳ್ತಾ ಇದ್ರು. ಅಂತಾದರೂ ಕೂಡ ಅದರ ಅಪಾಯಗಳ ಬಗ್ಗೆಯೂ ಕೂಡ ಎಚ್ಚರ ಕೊಡ್ತಲೇ ಇರ್ತಿದ್ರು. ಈ ಸಾಧನೆಯ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಯುಗಾವತಾರ ಶ್ರೀರಾಮಕೃಷ್ಣದ ಗ್ರಂಥದ ಮೂಲಕ ಸಂಪುಟವನ್ನ ಗಮನಿಸಬಹುದು. ಮೇಲೆ ಹೇಳಿದಂತಹ ಆ ಹೆಂಗಸು ಕೂಡ ಇಂತಹ ಮಧುರ ಭಾವ ಸಾಧಕಿ. ಇವಳು ಶ್ರೀರಾಮಕೃಷ್ಣರಲ್ಲಿ ವ್ಯಕ್ತಗೊಳ್ತಾ ಇದ್ದಂತಹ ಆಧ್ಯಾತ್ಮಿಕತೆಯ ಪ್ರಕಾಶದಿಂದ ಆಕರ್ಷಿತಳಾಗಿ ಅವರನ್ನೇ ಭಗವಂತ ಅನ್ನೋ ಹಾಗೆ ಕಾಣ್ತಾ ಇದ್ಲು. ಆದ್ದರಿಂದ ತನ್ನ ಮಧುರ ಭಾವಕ್ಕೆ ಅನುಗುಣವಾಗಿ ಅವರನ್ನೇ ತನ್ನ ಪ್ರಿಯ ಪತಿ ಅಂತ ಭಾವಿಸ್ತಾ ಅದಕ್ಕೆ ಅನುಗುಣವಾದ ಶೃಂಗಾರ ಭಾವವನ್ನ ಪ್ರದರ್ಶಿಸ್ತಾ ಅವರ ಸುತ್ತ ಓಡಾಡೋದಕ್ಕೆ ಪ್ರಾರಂಭಿಸಿದ್ಲು. ಮತ್ತೆ ಒಂದು ದಿನ ನೇರವಾಗಿ ಶ್ರೀರಾಮಕೃಷ್ಣರ ಬಳಿ ಬಂದು ಹೇಳ್ತಾಳೆ, ನೀವೇ ನನ್ನ ಪಾಲಿನ ಕೃಷ್ಣ, ನಾನೇ ನಿಮ್ಮ ಪ್ರೀತಿಯ ರಾಧೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವಿದಕ್ಕೆ ದಯಮಾಡಿ ಒಪ್ಪಬೇಕು, ನನ್ನ ಮೇಲೆ ನೀವು ಕೃಪೆಯನ್ನ ಮಾಡಬೇಕು ಅಂತ ತನ್ನ ಮನಸ್ಸನ್ನ ಶ್ರೀರಾಮಕೃಷ್ಣರ ಮುಂದೆ ಬಿಚ್ಚಿಟ್ಲು. ಆದರೆ ಶ್ರೀರಾಮಕೃಷ್ಣರಿಗೆ ಇದು ಒಪ್ಪಿಗೆಯಾಗೋದಕ್ಕೆ ಸಾಧ್ಯವೇನು? ಅವರದ್ದು ಸಂತಾನ ಭಾವ. ತಾನು ಜಗನ್ಮಾತೆಯ ಶಿಶು ಅನ್ನುವಂತಹ ಭಾವವನ್ನ ಇರಿಸಿಕೊಂಡು ಸಾಧನೆಯನ್ನ ಮಾಡ್ತಿದ್ದಂಥವ್ರು. ಈ ಭಾವಕ್ಕೆ ಅನುಗುಣವಾಗಿ ಅವರು ತಮ್ಮ ಕೈ ಹಿಡಿದ ಹೆಂಡತಿಯೂ ಸೇರಿದ ಹಾಗೆ ಸಕಲ ಸ್ತ್ರೀಯರನ್ನು ಕೂಡ ತನ್ನ ತಾಯಿ ಅಂತ ತಿಳಿದಂಥವ್ರು. ಈಗ ಅವರು ಯಾವಳೋ ಒಬ್ಬ ಸ್ತ್ರೀಯೊಂದಿಗೆ ತಾವು ಆಕೆಯ ಪ್ರಿಯಕರ ಅನ್ನೋ ಹಾಗೆ ಪ್ರತಿಸ್ಪಂದಿಸೋದಕ್ಕೆ ಸಾಧ್ಯವೇನು? ಆದರೆ ಆ ಹೆಂಗಸಿಗೆ ಇದೆಲ್ಲ ಹೇಗೆ ಅರ್ಥವಾಗಬೇಕು? ತನ್ನ ಭಾವನೆಯನ್ನ ಮುಚ್ಚುಮರೆ ಇಲ್ಲದೆ ಶ್ರೀರಾಮಕೃಷ್ಣರ ಮುಂದೆ ಇಟ್ಬಿಟ್ಲು. ಅವಳ ಮಾತನ್ನ ಹೇಳಿದ ತಕ್ಷಣವೇ ಶ್ರೀರಾಮಕೃಷ್ಣರು ಕುಳಿತ ಜಾಗದಿಂದಲೇ ಹಾರಿ ಬಿದ್ದು ತೂರಾಡಿ ಕುಣಿದಾಡಿ ಶಿಶುವೊಂದು ಹಠ ಮಾಡುವ ರೀತಿಯಲ್ಲಿ ಪ್ರತಿಭಟಿಸಿದ್ರು. ಅವಳನ್ನ ಬೈತಾ ಕೋಣೆಯೊಳಗೆ ಅತ್ತಿಂದಿತ್ತ ಇತ್ತಿಂದತ್ತ ಹುಚ್ಚರಂತೆ ನಡೆದಾಡ್ಬಿಟ್ರು. ನಹಬತ್ತಿನಲ್ಲಿದ್ದಂತಹ ಶಾರದಾದೇವಿಯವರಿಗೆ ಶ್ರೀರಾಮಕೃಷ್ಣರು ಆಡಿದ ಮಾತೆಲ್ಲ ಕೇಳಿಸ್ತು.
ಆಗ ಅವರಿಗೆ ತಮ್ಮ ಸ್ವಂತ ಮಗಳನ್ನೇ ಯಾರೋ ಬೈತಿದ್ದಾರೋ ಅನ್ನೋ ಹಾಗೆ ಶ್ರೀಮಾತೆಯವರಿಗೆ ಸಂಕಟವಾಯಿತು. ತಮ್ಮೊಂದಿಗೆ ಇದ್ದಂತಹ ಗೋಪಾಲ್ ಮಾಳಿಗೆ ಕರೆದು ಹೇಳ್ತಾರೆ, ಅಯ್ಯೋ ನೋಡಲ್ಲಿ, ಆ ಹೆಂಗಸು ಪಾಪ ಏನೋ ಸ್ವಲ್ಪ ತಪ್ಪಾಗಿ ಮಾತನಾಡಿರಬಹುದು, ಆದ್ರೆ ಅವರು ಅದಕ್ಕೆ ಹೀಗೆಲ್ಲ ಬೈಬೇಕೇನೋ? ಅವಳು ಸುಮ್ಮನೆ ಇಲ್ಲಿಗೆ ಕಳಿಸಿದ್ರೆ ಆಗ್ತಿತ್ತು, ನಾನ್ ನೋಡ್ಕೊಳ್ತಿರ್ಲಿಲ್ವೇನೋ? ಎಲ್ಲಿ ಬೇಗ ಹೋಗಿ ಅವಳನ್ನ ಇಲ್ಲಿ ಕರೆದ್ಕೊಂಡ್ ಬಾ ಅಂತ ಹೇಳಿ ಕಳಿಸಿದ್ರು. ಆ ಹೆಂಗಸು ಕಣ್ಣೀರ್ಗರೆಯುತ್ತಾ ಶ್ರೀಮಾತೆಯವರ ಬಳಿಗೆ ಓಡ್ ಬಂದ್ಲು. ಶಾರದಾದೇವಿಯವರು ಅವಳನ್ನ ವಾತ್ಸಲ್ಯದಿಂದ ಹೇಳ್ತಾರೆ, ಮಗಳೇ, ನಿನ್ನನ್ನ ಕಂಡು ಅವರು ಬೇಸರಿಸಿದ್ರೆ ನೀನೇನು ಚಿಂತಿಸ್ಬೇಡಮ್ಮ, ಸುಮ್ಮನೆ ಇಲ್ಲಿಗೆ ಬಂದುಬಿಡು ಅಂತ ಸಂತೈಸಿದ್ರು. ತಮ್ಮ ಪತಿಯನ್ನೇ ಮರುಳುಗೊಳಿಸಲು ಯತ್ನಿಸಿದಂತಹ ಆ ಹುಚ್ಚಿಯ ಮೇಲೆ ಆ ಶಾರದಾದೇವಿಯವರು ತೋರಿಸ್ತಾ ಇರುವಂತಹ ವಾತ್ಸಲ್ಯವನ್ನ ಒಮ್ಮೆ ಗಮನಿಸಿದ್ರೆ ಆಶ್ಚರ್ಯದಿಂದ ಗೋಲಾಪ್ಮಾಳ ಬಾಯಲ್ಲಿ ಮಾತೆ ಹೊರಡದ ಹಾಗಾಗೋಯ್ತು. ಈ ಘಟನೆಯಲ್ಲಿ 2 ಪ್ರಮುಖ ಅಂಶಗಳನ್ನು ಗಮನಿಸಬಹುದು. ಏನು ಅಂದ್ರೆ, ಶ್ರೀರಾಮಕೃಷ್ಣರು ಬ್ರಹ್ಮಭಾವದಲ್ಲಿ ನೆಲೆಗೊಂಡವರು. ಅವರ ಮನಸ್ಸಿನ ಮೇಲೆ ಸ್ವಪತ್ನಿಯ ಸಾಮೀಪ್ಯ ಕೂಡ ಏನು ಪರಿಣಾಮ ಬೀರಲಾರದು. ಅವರು ಸ್ವಯಂ ಭಗವಂತನ ಅವತಾರ ಅಂತ ಈಗಾಗಲೇ ನಿರ್ಧಾರವಾಗಿ ಹೋಗಿದೆ. ಅಲ್ಲದೆ ತಮ್ಮ ಅಂತಃಸತ್ವ ಎಂಥದ್ದು ಅನ್ನೋದು ಕೂಡ ಸ್ವತಃ ಅವರಿಗೂ ಗೊತ್ತಾಗಿದೆ. ಹೀಗಿರುವಾಗ ಒಬ್ಳು ಸ್ತ್ರೀ ಅವರನ್ನ ತನ್ನ ಪತಿಯಾಗಿ ಪ್ರಿಯಕರನಾಗಿ ಭಾವಿಸಿ ಮಧುರ ಭಾವ ಸಾಧನೆ ಮಾಡಿ ಸಾಕ್ಷಾತ್ಕಾರ ಪಡೆಯಬೇಕು ಅಂತ ಬಯಸಿದ್ರೆ ಅದರಲ್ಲಿ ದೋಷವಾದ್ರೂ ಏನಿದೆ? ಶ್ರೀರಾಮಕೃಷ್ಣರು ಅದಕ್ಕೆ ಅವಕಾಶ ಕೊಡಬಹುದತ್ತಲ್ವಾ ಅಂತ ನಾವು ಆಲೋಚಿಸಬಹುದು. ನಿಜ, ಅವಕಾಶ ಕೊಡಬಹುದಾಗಿತ್ತು. ಆದ್ರಿಂದ ಅವರಿಗೆ ಯಾವ ತೊಂದರೆಯೂ ಆಗ್ತಾ ಇರಲಿಲ್ಲ. ಆದರೆ ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳಿದ್ರೆ ಅದು ಕತ್ತಿಯ ಅಲಗಿನಷ್ಟು ಹರಿತ. ಈ ಮಾರ್ಗದಲ್ಲಿ ಮುನ್ನಡೆಯುವಂತಹ ಸಾಧಕ ಒಂದು ಸಣ್ಣ ಪುಟ್ಟ ತಪ್ಪು ಹೆಜ್ಜೆ ಇಟ್ಟರೂ ಕೂಡ ಅಪಾಯ ತಪ್ಪಿದ್ದಲ್ಲ. ಆದ್ದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ದಾರಿ ತಪ್ಪಿಸಬಹುದಾದ ಎಲ್ಲ ವ್ಯವಹಾರಗಳನ್ನು ಕೂಡ ದೂರದಿಂದಲೇ ಬಿಟ್ಟು ಬಿಡಬೇಕಾಗತ್ತೆ ಅನ್ನೋದು ಇಲ್ಲಿ ಶ್ರೀರಾಮಕೃಷ್ಣರು ಪರಿಣಾಮಕಾರಿಯಾದ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಬಂಗಾಳದಲ್ಲಿ ಈ ಮಧುರ ಭಾವ ಸಾಧನೆಯ ಕಡೆಗೆ ವಿಶೇಷ ಆಕರ್ಷಣೆ. ಆದರೆ ಈ ಸಾಧನೆಯೇನೂ ಮಧುರವೇ, ಅನುಸರಣೆ ಮಾತ್ರ ಅಪಾಯಕರ. ಆದ್ರಿಂದ ಮುಖ್ಯವಾಗಿ ಬಂಗಾಳದ ಸಾಧಕರಿಗೆ ಇದು ಮುನ್ನೆಚ್ಚರಿಕೆಯ ಮೇಲ್ಪಂಕ್ತಿ. ಇದು ಮೊದಲ ಅಂಶ ಅಂತಾದ್ರೆ, ಇನ್ನು 2ನೇ ಅಂಶ ಗಮನಿಸೋದಾದ್ರೆ, ಶಾರದಾದೇವಿಯವರು ಆ ಹುಚ್ಚಿಯನ್ನು ಕೂಡ ತಮ್ಮ ಬಳಿಗೆ ಕರೆಸಿಕೊಂಡು ಅತ್ಯಂತ ವಾತ್ಸಲ್ಯದ ಆಶ್ರಯವನ್ನ ಕೊಟ್ಟಿದ್ದು ವಿಶೇಷ. ಈ ಕಾರಣದಿಂದಲೇ ಶ್ರೀಮಾತೆಯವರ ವಾತ್ಸಲ್ಯವನ್ನ ಅಪಾರ, ಅಲೌಕಿಕ, ಅಸೀಮ ಹೀಗೆ ಎಲ್ಲ ಗುಣವಾಚಕಗಳಲ್ಲೂ ಕೂಡ ಗಮನಿಸಿ ಕರಿಬಹುದು. ಶಾರದಾದೇವಿಯವರ ಮಾತೃವಾತ್ಸಲ್ಯದ ವಿಸ್ತಾರವನ್ನ ಮುಂದೆ ನಾವು ಅನಂತವಾಗಿ ನೋಡಲಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಆ ಕುರಿತು ಒಂದಷ್ಟನ್ನ ಗಮನಿಸೋಣ. ದಕ್ಷಿಣೇಶ್ವರದ ಆ ಆನಂದದ ಸಂತೆಗೆ ಹಲವಾರು ಜನ ಬಂದು ಸೇರ್ತಾ ಇದ್ರು. ಇವರೆಲ್ಲ ಶ್ರೀರಾಮಕೃಷ್ಣರಿಂದ ಆಕರ್ಷಿತರಾಗಿ ಬರ್ತಾ ಇದ್ದಂತಹ ಭಕ್ತಜನ. ಇವರಲ್ದಲೇ ಆ ಆನಂದದ ಸಂತೆಗೆ ಹಲವಾರು ಕೀರ್ತನೆಯ ತಂಡಗಳು ಕೂಡ ಬರ್ತಾ ಇತ್ತು. ಆ ಭಕ್ತ ಜನರಿಗೆಲ್ಲ ಹೊತ್ತಿಗೆ ಸರಿಯಾಗಿ ಉಣಬಡಿಸುವ ಹೊಣೆ ಮಾತ್ರ ಶಾರದಾದೇವಿಯವರದ್ದು. ಅವರು ಒಂದೇ ಅಡಿಗೆ ಮಾಡಿ ಅದನ್ನೇ ಬಂದವರಿಗೆಲ್ಲ ಬಡಿಸಿಬಿಡ್ತೇನೆ ಅನ್ನೋ ಹಾಗಿರಲಿಲ್ಲ. ಮಧ್ಯೆ ಮಧ್ಯೆ ತಮ್ಮ ವಿಶೇಷ ಭಕ್ತರಿಗೆ ವಿಶೇಷವಾಗಿ ಅಡಿಗೆ ಆಗಬೇಕು ಅಂದುಬಿಡ್ತಿದ್ರು ಶ್ರೀರಾಮಕೃಷ್ಣರು. ಒಂದು ದಿನ ಊಟವಾದ ಮೇಲೆ ನರೇಂದ್ರನನ್ನ ಏನೋ ಹೇಗಿತ್ತ ಅಡ್ಗೆ ಅಂತ ಕೇಳಿದ್ರು. ಅದಕ್ಕೆ ನರೇಂದ್ರ ಉತ್ತರಿಸ್ದ, ಒಂಥರ ರೋಗಿಗಳ ಪಥ್ಯದ ಅಡಿಗೆ ತರ ಇತ್ತು, ಎಲ್ಲ ಸಪ್ಪೆ ಸಪ್ಪೆ ಅಂದ್ಬಿಟ್ಟ. ಶ್ರೀರಾಮಕೃಷ್ಣರು ತಕ್ಷಣ ಹೋಗಿ ಶಾರದಾದೇವಿಯವ್ರಿಗೆ ಹೇಳ್ತಾರೆ, ನೋಡು, ಇನ್ಮೇಲೆ ನೀನು ನರೇಂದ್ರನಿಗೆ ಒಳ್ಳೆ ದಪ್ಪದ ಚಪಾತಿಯನ್ನ ಗಟ್ಟಿಯಾಗಿ ಖಾರವಾಗಿರುವ ಕಡ್ಲೆಬೇಳೆ ತವ್ವೇನ ಮಾಡಿ ಹಾಕು ಅಂತ ಸೂಚಿಸಿದ್ರು. ನರೇಂದ್ರ ಹುಡುಗ ಇರಬಹುದು, ಆದರೆ ಆತ ಶ್ರೀರಾಮಕೃಷ್ಣರ ಪಟ್ಟ ಶಿಷ್ಯ ಅಲ್ವೇನು? ಅವನು ದಕ್ಷಿಣೇಶ್ವರಕ್ಕೆ ಬಂದಾಗ ಶ್ರೀರಾಮಕೃಷ್ಣರು ಕೆಲವೊಮ್ಮೆ ನೀನಿವತ್ ಇಲ್ಲೇ ಇದ್ಬಿಡು ಅಂತಿದ್ರು. ಶಾರದಾದೇವಿಯವರು ಅತ್ತನಹಬತ್ತಿನಿಂದಲೇ ಅದನ್ನ ಕೇಳಿಸ್ಕೊಂಡು ಒಡನೆಯೇ ಅವನಿಗಾಗಿ ದಪ್ಪನೆಯ ಚಪಾತಿ, ಗಟ್ಟಿ ತವ್ವೆಯ ತಯಾರಿಯಲ್ಲಿ ತೊಡಗುತ್ತಾ ಇದ್ರು. ಬಳಿಕ ಶ್ರೀರಾಮಕೃಷ್ಣರು ನರೇಂದ್ರ ಬಂದಿರೋ ವಿಷಯವನ್ನ ತಿಳಿಸೋದಕ್ಕೆ ಬಂದ್ರೆ ಶಾರದಾದೇವಿಯವರು ಈಗಾಗಲೇ ಅವನಿಗೆ ಅಡಿಗೆಯನ್ನ ತಯಾರಿಸಿ ಸಿದ್ಧರಾಗಿರ್ತಾ ಇದ್ರು.
ಎಂತಹ ಸೂಕ್ಷ್ಮ ಗ್ರಾಹಿತ್ವ ಶ್ರೀಮಾತೆಯವ್ರದ್ದು. ಹೀಗೆ ಅಡಿಗೆ ಮಾಡಿ ಬಡಿಸೋ ವಿಚಾರ ಮಾತ್ರ ಅಲ್ಲ, ಶಾರದಾದೇವಿಯವರು ಇನ್ನು ಅನೇಕ ಜವಾಬ್ದಾರಿಗಳನ್ನು ಹೊತ್ತಿದ್ರು. ಉದಾಹರಣೆಗೆ ಅಲ್ಲಿಗೆ ಬರ್ತಿದ್ದಂತಹ ಬಾಲಕ ಶಿಷ್ಯರಲ್ಲಿ ಅನೇಕರಿಗೆ ದಾರಿ ಖರ್ಚಿಗೂ ಕೂಡ ಹಣ ಇರ್ತಿರ್ಲಿಲ್ಲ. ಇನ್ನು ಕೆಲವು ಶಿಷ್ಯರು ತಮ್ಮ ತಾಯಿ ತಂದೆಯರ ಕಣ್ತಪ್ಪಿಸಿ ಬರ್ತಾ ಇದ್ರು. ಕಲ್ಕತ್ತದಿಂದ ದಕ್ಷಿಣೇಶ್ವರಕ್ಕೆ ಕನಿಷ್ಠ ಪಕ್ಷ 6 ಮೈಲಿ ದೂರ ನಡೆದು ಬರಬೇಕು ಅಂತ ಹೇಳಿದ್ರೆ ಎಂಥವ್ರಿಗಾದ್ರೂ ಕೂಡ ಕಷ್ಟವಾದ ಕೆಲಸ. ಆದ್ರಿಂದ ಹೆಚ್ಚಿನವರು ದೋಣಿಯಲ್ಲಿ ಇಲ್ಲ ಅಂದ್ರೆ ಕುದುರೆ ಗಾಡಿಯಲ್ಲಿ ಬರ್ತಿದ್ರು. ಆದರೆ ಈ ಹುಡುಗರಿಗೆ ಭಗವದ್ ವಿಚಾರವನ್ನ ಕೇಳೋದಕ್ಕೆ ಅಷ್ಟು ದೂರ ಹೋಗೋ ಉತ್ಸಾಹ ಇದ್ರೂ ಕೂಡ ಜೇಬಿನಲ್ಲಿ ಹಣ ಇರ್ತಿರ್ಲಿಲ್ಲ. ಆದ್ರಿಂದ ಹೋಗಿ ಬರೋದಕ್ಕೆ ತುಂಬಾ ಅನನುಕೂಲತೆಯೂ ಇರ್ತಿತ್ತು. ಹೇಗೋ ಮಾಡಿ ಒಂದು ವೇಳೆ ಬಂದರೂ ವಾಪಸ್ ಹೋಗುವಾಗ ಮತ್ತೆ ಕಷ್ಟ. ಅಂತಹ ಹುಡುಗರಿಗೆ ಒಮ್ಮೊಮ್ಮೆ ಇತರ ಬಡ ಭಕ್ತೆಯರು ಶ್ರೀರಾಮಕೃಷ್ಣರು ನಹವತ್ತಿಗೆ ಹೋಗಿ ಅಲ್ಲಿ ತಮ್ಮ ಮಡದಿಯಿಂದ ದಾರಿ ಖರ್ಚಿನ ಹಣವನ್ನ ಪಡೆದುಕೊಳ್ಳೋ ಹಾಗೆ ಹೇಳ್ತಿದ್ರು. ಮನೆ ಮಂದಿಯ ಕಣ್ತಪ್ಪಿಸಿ ಬರ್ತಿದ್ದಂತಹ ಹುಡುಗರಲ್ಲಿ ಶಾರದಾ ಪ್ರಸನ್ನ ಅನ್ನುವಂಥವನು ಒಬ್ಬ. ಆತ ದಕ್ಷಿಣೇಶ್ವರಕ್ಕೆ ಬಂದಾಗಲೆಲ್ಲ ಶಾರದಾ ದೇವಿಯವರು ಮರೀದಲೇ ಅವನ ದಾರಿ ಖರ್ಚಿನ ಹಣವನ್ನ ನಹಬತ್ತಿನ ಮೆಟ್ಟಿಲ ಮೇಲೆ ಒಂದು ಜಾಗದಲ್ಲಿ ಇಟ್ಟಿರ್ತಿದ್ರು. ಶಾರದಾ ಪ್ರಸನ್ನ ಹೊರಡುವಾಗ ಅಲ್ಲಿಗೆ ಬಂದು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಎಷ್ಟೋ ಸಲ ಸಂಜೆಯ ಮೇಲೆ ದಕ್ಷಿಣೇಶ್ವರಕ್ಕೆ ಬರ್ತಿದ್ದ ಭಕ್ತೆಯರು ಶ್ರೀರಾಮಕೃಷ್ಣರೊಡನೆ ಮಾತನಾಡಿಕೊಂಡು ಹೊರಡುವಾಗ ಕತ್ತಲಾಗ್ಬಿಡ್ತಿತ್ತು. ಆಗ ಅವರೆಲ್ಲ ರಾತ್ರಿ ಅಲ್ಲೇ ಉಳಿಸ್ಕೊಳ್ಬೇಕಾಗಿ ಬರ್ತಿತ್ತು. ಆದರೆ ಅವರನ್ನ ಮಲಗಿಸೋದಾದ್ರೂ ಎಲ್ಲಿ? ನಹಬತ್ತಾದ್ರೂ ಮೊದಲೇ ಚಿಕ್ಕ ಜಾಗ, ಜೊತೆಗೆ ಪಾತ್ರೆ ಪರಿಕರ ಇವುಗಳು ಬೇರೆ. ಆದ್ರಿಂದ ಶ್ರೀರಾಮಕೃಷ್ಣರು ಆ ಭಕ್ತೆಯರಿಗೆ ತಮ್ಮ ಕೋಣೆಯ ಹೊರಗಡೆ ಜಗಲಿಯ ಮೇಲೆ ಮಲಕ್ಕೊಳ್ಳೋ ಹಾಗೆ ಹೇಳ್ತಿದ್ರು. ಆದ್ರೆ ಶಾರದಾದೇವಿಯವರು ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಅದೇಕೆ? ನಹಬತ್ತಿನಲ್ಲೇ ಎಲ್ಲರೂ ಮಲಕ್ಕೊಳ್ಬಹುದು, ಬೇಕಾದಷ್ಟು ಜಾಗ ಇದೆ ಅಂತಿದ್ರು ಶಾರದಾದೇವಿಯವರು. ರಾತ್ರಿ ಆ ಸ್ತ್ರೀಯರೆಲ್ಲ ನಹಬತ್ತಿನಲ್ಲಿ ಊಟ ಮುಗಿಸಿ ಶ್ರೀರಾಮಕೃಷ್ಣರೊಡನೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ವಾಪಸ್ ಬರ್ತಿದ್ರು. ಆ ಹೊತ್ತಿಗಾಗಲೇ ಶಾರದಾ ದೇವಿಯವರು ಕೋಣೆಯನ್ನ ಶುಚಿಗೊಳಿಸಿ ಎಲ್ಲರಿಗೂ ಅಲ್ಲೇ ಚಾಪೆ ಜಂಖಾನೆ ಹಾಸಿ ಶಯನಕ್ಕೆ ಸಿದ್ಧಪಡಿಸಿ ಇಟ್ಟಿರ್ತಿದ್ರು. ಅಲ್ದಲೆ ಆ ಎಲ್ಲ ಸ್ತ್ರೀಯರನ್ನು ಕೂಡ ಅದೆಷ್ಟು ಪ್ರೀತಿಯಿಂದ ಆದರಿಸ್ತಾ ಇದ್ರು ಅಂದ್ರೆ ಅವರು ಜಾಗ ಹುಡುಕೊಂಡು ಬೇರೆಲ್ಲಿಗೂ ಕೂಡ ಹೋಗೋ ಯೋಚನೆಯನ್ನೇ ಮಾಡ್ತಿರ್ಲಿಲ್ಲ. ಶಾರದಾ ದೇವಿಯವರ ವಾತ್ಸಲ್ಯದ ಲಕ್ಷಣವೇ ಅಂಥದ್ದು. ಅದು ಅನಂತವಾದದ್ರಿಂದ ಅದರ ವಲಯದೊಳಗೆ ಎಲ್ಲರಿಗೂ ಕೂಡ ಅವಕಾಶ ಇತ್ತು. ಹೀಗೆ ಶಾರದಾ ದೇವಿಯವರ ಮತ್ತೆ ಶ್ರೀರಾಮಕೃಷ್ಣರ ಅವತಾರ ಕಾರ್ಯ ಪರಸ್ಪರ ಸಹ ಪ್ರಯತ್ನದಿಂದ ಒಂದು ಸ್ವರೂಪ ತಾಳ್ತಾ ಬಂತು. ಹಾಗೇನೆ ಶಾರದಾ ದೇವಿಯವರ ಅಂತರಂಗ ಭಕ್ತರ ಸಮುದಾಯವು ಕೂಡ ರೂಪುಗೊಳ್ಳೋದಕ್ಕೆ ಪ್ರಾರಂಭವಾಯಿತು. ನಾವು ಹಿಂದೆ ನೋಡಿದ ಹಾಗೆ ಯೋಗಿನ್ಮ ಮತ್ತು ಗೋಲಾಪ್ಮ ಅವರ ಅಂತರಂಗ ಭಕ್ತರಲ್ಲಿ ಇವರಿಬ್ಬರು ಸೇರ್ಕೊಂಡ್ರು. ಮುಂದಿನದ್ದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.